ಅಯ್ಯೋ ಊರೆಲ್ಲ ಸುತ್ತಾಡಿದ್ರು ಒಬ್ರು ನನ್ನ ಮಕ್ಕಳು ನನಗೆ ಹೋಗ್ಲಿ ಇರು ಪರವಾಗಿಲ್ಲ ಇಲ್ಲಿ ಇರುವಂತ ಹೇಳೋರು ಒಬ್ರು ಇಲ್ವಲ್ಲ. ಎಲ್ರೂ ದರಿದ್ರು ಬಿಡತಿದವು. ಎಲ್ರು ನನ್ನ ಕ್ಯಾಕರ್ ಸುಗ್ದು ಈಚೆ ಕಡೆಗೆ ಹಾಕೋರೆ. ಆದ್ರೆ ನಮ್ಮ ಅತ್ತೆ ಹಂಗಲ್ಲ. ನಮ್ಮ ಅತ್ತೆ ಒಂಥರ ದೇವ್ರಿದ್ದಂಗೆ. ನಮ್ಮ ಅತ್ತೆ ತಕ್ಕ ಹೋಗ್ಬಿಟ್ಟು ಹೆಂಗೋ ಕೈ ಕಾಲು ಹಿಡ್ಕೊಂಬಿಟ್ಟು ಹೆಂಗೋ ಸೇರ್ಕೊಂಡ್ಬಿಡ್ತೀನಿ ಮನೆಗೆ. ಈ ಬೊಡ್ಡಿ ನನಗಂತೂ ಇನ್ನು ಯಾರು ಅವ್ರೆ ನನಗೆ ತಾನೇ ಏನಿಯ. ಬೆಂಗ್ಳೂರಿಗೆ ಹೋಗಿ ಫ್ರೆಂಡ್ ರೂಮ್ ಆಗಿದ್ರು 3 ದಿನ ಇರಿಸ್ಕೊಂಡಿಲ್ಲ ನನ್ನ. ಹೋಗು 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 ಅಂತ ಕಳಿಸ್ಬಿಟ್ರು. ನಾನೇನು ಹೋಗ್ಬಿಟ್ಟು ನಾನು ಸೂಸೈಡ್ ಮಾಡ್ಕೊಂಡು ಸಾಯಕ್ಕೆ ಆಯ್ತದೆ. ನಾನು ಯಾಕೆ ಸಾಯ್ಲಿ? ನಾನು ಹಂಗೆಲ್ಲ ಸಾಯ್ಕಿಲ್ಲ. ನಾನು ಮೊದಲೇನೇ ಸ್ಟ್ರಾಂಗು. ಹತ್ತೆ ತಕ್ಕ ಹೋಗಿ ಏನಾರ ಒಂದು ಮಾತಾಡಿ ಡೈ ಹೊಡೆದು ಕೈ ಕಾಲ್ಗೆಲ್ಲ ಡೈ ಹೊಡೆದು ಆಮೇಕಿಂದ ಬೇಕಾದ್ರೆ ಸೆಟ್ಲ್ ಆಗ ನೀರು. ಅತ್ತೆ 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 ಯಾರು ಬಂದೆ? ಓಹೋ ನೀನಾ? ಇದೇನಪ್ಪಿದು ಲಗೇಜ್ ಸಮೇತ ಹಿಂಗ್ ಬಂದ್ಬಿಟ್ಟಿದ್ದೀಗಲ್ಲ. ಯೋನ್ ಸಮಾಚಾರ? ಯೋನ್ ಈ ಕಡೆ ಯಾವ ಪಾರ್ಟಿ ವರ್ಷಗಳಾದ್ಮೇಲೆ ಈ ಕಡೆ ಬಂದಿದ್ದೀಗಲ್ಲ? ಯಾಕೆ ಏನಾರ ಬೇಕಿತ್ತ? ಇಲ್ಲ ಇಲ್ಲ ನಾವು ಅಂಟ್ಗಿಂಟಿದ್ದ? ಯೋನಪ್ಪ ನಿಮ್ಮ ಅಜ್ಜಿನೂ ಇಲ್ಲ. ನಿಮ್ಮ ಅಜ್ಜಿ ಕಾಸಿಗೆ ಹೋಗೋಳು ಇನ್ನೂ ಬಂದಿಲ್ಲ. ಯೋನ್ ಸಮಾಚಾರ? ಯಾಕೆ ಸುಮ್ಮನೆ ಸಪ್ಗಿದೀಗಲ್ಲ? ಏನು ಹೇಳ್ದಿದ್ದಂಗೆ ಯೋನಾಯ್ತು ಅಂತದು? ಅತ್ತೆ ಅತ್ತೆ ನನ್ನ ಜೀವನ ಎಲ್ಲ ಸರ್ವನಾಶ ಆಗೋಗ್ಬಿಡ್ತು ಕಣತ್ತೆ. ಆ ಬಂಗಾರ ನಂಬ್ಕೊಂಡು ಆ ಬಂಗಾರಿಯಿಂದ ನಂಗೆ ನೆಮ್ಮದಿ ಇಲ್ಲ ಕಣತ್ತೆ. ಆ ಬಂಗಾರಮ್ಮನ ಮಾತು ನಂಬ್ಕೊಂಡು ಎಕ್ಕುಟ್ಟು ಹೋಗ್ಬಿಟ್ಟೆ ಕಣತ್ತೆ. ನಾನಂತೂ ಹಾಳಾಗಿ ಸತ್ತು ಬಿದ್ದು ಒದ್ದು ಹೋಗ್ಬಿಟ್ಟಿದ್ದೀನಿ ಕಣತ್ತೆ. ನನಗೆ ಎಲ್ಲೂ ಜಾಗ ಇಲ್ಲ ಕಣತ್ತೆ ಬದುಕಕ್ಕೆ. ಇನ್ನೊಬ್ಳು ಮದುವೆ ಮಾಡ್ಕೊಂಡಿದ್ನಲ್ಲ, ಅವಳಿಗೆ ದುಡ್ಡಿನ ಆಸೆ. ನಮ್ಮ ಅಮ್ಮನೂ ಅವಳು ಸೇರ್ಕೊಬಿಟ್ಟು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರು ಕಣತ್ತೆ. ಅಯ್ಯೋ ನಿಮ್ಮ ಅಮ್ಮ ನೀನು ಅಂದ್ರೆ ಪಿರಾಣನೇನೋ? ಅದೇಂಗ್ ಮನೆಯಿಂದ ಈಚೆ ಕಡೆಗೆ ಹಾಕೋದ್ಲು? ಅದೇ ಅಲ್ವಾ ಅತ್ತೆ, ದುಡ್ಡುಗೋಸ್ಕರ ಜನ ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಮಗುನ ಮನೆಯಿಂದ ಈಚೆ ಕಡೆ ಹಾಕಕ್ ತಲೆ ಕೆಡಿಸ್ಕೊಂತಾರೆ ಹೇಳಿ. ನಮ್ಮ ಅಮ್ಮನೂ ನನ್ನ ಹೆಂಡತಿ ಸೇರ್ಕೊಬಿಟ್ಟು ಹಂಗೆ ಮನೆಯಿಂದ ಈಚೆ ಕಡೆಗೆ ತೊಳ್ಬಿಟ್ರು ಅತ್ತೆ. ಹೇಳ್ಕೊಳಕ್ಕೂಸಿ ಒಂಥರ ಆಯ್ತದೆ ಹೇಳ್ಕೊಳಕ್ಕೆ. ಆದ್ರೂ ಏನ್ ಮಾಡೋಣ, ಹೀರ ಸತ್ಯವ ಹೇಳ್ಕೊಬೇಕಲ್ವೇ. ಇದು ನಮ್ಮ ಬಾಳು ಕಣತ್ತೆ. ಅತ್ತೆ ಎಲ್ಲ ನಾವು ಹೊಂಟೋಗ್ಬಿಟ್ಟು ಕೆರೆನ ಬಾವಿನ ನೋಡ್ಕೊಳ್ಳಿ ಅನ್ಕೊಂಡಿದ್ದೆ. ಆದ್ರೆ ನಂಗೆ ಯಾಕೋ ನೀವು ನೆನಪಾದ್ರಿ. ನಮ್ಮತ್ತೆ ಮಹಾಲಕ್ಷ್ಮಿ, ನಮ್ಮತ್ತೆ ದಾನವೀರ ಶೂರ ಕರ್ಣಿ. ನಮ್ಮತ್ತೆ ಅಂದ್ರೆ ಏನು? ನಮ್ಮತ್ತೆ ಅಂದ್ರೆ ಚಿಕ್ಕ ಹುಡುಗನಾಗಿಲ್ ಬಂದಿದ್ರು ನನ್ನನ್ನು ರಾಜನ್ ತರ ನೋಡ್ಕೊಂತ ಇದ್ದ ದೇವತೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇಂಥ ದೇವತೆನ ನೋಡ್ದಿದ್ದಂಗೆ ಹೋಗ್ಬಿಡ್ತೀನಲ್ಲ ಅಂತ ಬೇಜಾರ್ಗೆ ಈಗ ನೋಡಿ ಹಿಂಗೆ ನೀವು ನೋಡಣೀ ಅಂತ ಹಿಂಗೆ ಏನಿಯ ಬಂದೆ. ನೋಡಿದ್ದಾಯ್ತು, ಕಣ್ ತುಂಬಿಸ್ಕೊಂಡಿದ್ದಾಯ್ತು. ಇನ್ನೇನಿದ್ರು ಕೆರೆನೋ ಬಾವಿನೋ ನೋಡ್ಕೋಬೇಕಷ್ಟೇ ಕಣತ್ತೆ. ಅಯ್ಯೋ ಪಾಪ ಮುಂದೆ ಮಗ್ನಿ, ನಿಮ್ಗೆಲ್ಲ ಬಂದಿರೋದು ಸಾಯ ಅಂತದೆ ಏನಾಗೈತೆ? ಎಂಡ್ರೋ ಬಿಟ್ಟು ಹೋದ್ಲು ಅಂದಿದ ತಕ್ಷಣ ನೆಗದ್ದಿ ಸಾಯಿ ಅಂತನ? ನಿಂಗೆ ಸಾಧನೆ ಮಾಡಕ್ ನಿನ್ ಕೈಲಿ ಆಗಕ್ಕಿಲ್ವಲ್ಲ ನಿಂಗೆ? ನಿನ್ಗೇನು ಯಾವಾಗೂ ಎಂಡ್ರು ದುಡ್ಡಗೆ ತಿನ್ಕೊಂಡಿರ್ಬೇಕಾ? ಕಷ್ಟಪಟ್ಕೊಂಡು ದುಡ್ಕೊಂಡು ತಿನ್ಕೊಂಡಿರ್ಬೋದಿತ್ತಲ್ವೇನ್ಲ? ನಿನ್ಗೆಲ್ಲ ಬಂದಿರೋದು ನಿಂಗೆ ದೊಡ್ಡಪ್ಪ ಸಾಯ್ತೀನಿ ಅಂತ ಹೇಳ್ತಿದ್ದೀಗಲ್ಲ. ನಿಮ್ಮ ಅಮ್ಮ ಅಷ್ಟೊಂದು ಪಿರುತಿ ಮಾಡೋಳೇನಿಯಾ ದುಡ್ಡು ಮಕ್ಕ ನೋಡಿ ಓದ್ಲು ಅಂತೀಗ. ಅಂತದ್ರಾಗ ನೀನೀಗ ಸತ್ರೆ ನಿಮ್ಮ ಅಮ್ಮಂಗೆ ಏನಾರ ಇದಾಯ್ತದ ಹೇಳು? ನೀನು ನೋಡ್ರೆ ನಂಗೆ ಅಯ್ಯೋ ಅನ್ನಿಸ್ತದೆ. ಸಾಯಕ್ಕೆ ಆಗೋಗಿ ಒಂದು 2 ದಿನ ಸುಮ್ಮನಿರು. ಆಮೇಕಿಂದ ನಾನೇ ಬೇಕಾದ್ರೆ ಬಂದು ಮಾತಾಡ್ತೀನಿ ನಿಮ್ಮ ಅಮ್ಮನ ತಾಗೆ. ಎಲ್ಲಂತ ಇರ್ಲಿ ನನಗೆ ಅಂತ ಹೇಳ್ಬಿಟ್ಟು ಪ್ರಪಂಚದಾಗ ಯಾರು ಇಲ್ಲ ಅತ್ತೆ. ನನಗೆ ಅಂತ ಯಾರು ಇಲ್ಲ. ಯಾರು ನನ್ನ ಮನೆಗೆ ಬಿಡ್ಕೊತಾ ಇಲ್ಲ ಕಣತ್ತೆ. ಎಲ್ಲಾ ಕಡೆ ಹೋಗಿ ಬಿಕ್ಸೆ ಆಯ್ತದೆ. ಆ ಬಂಗಾರಮ್ಮನೂ ಜಾಡ್ಸೋದು ಈಚೆ ಕಡೆಗೆ ಹಾಕಿದ್ಲು. ಆಮೇಕಿಂದ ನನ್ನ ಹೆಂಡತಿ ಅವಳು ಈಚೆ ಕಡೆಗೆ ಹಾಕಿದ್ಲು. ಬಂಗಾರಮ್ಮನ ಮಗಳು ಅಂದ್ರೆ ನನ್ನ ಮೊದಲನೇ ಹೆಂಡತಿ ಇದ್ಲಲ್ಲ, ಅವಳು ಇನ್ನೊಬ್ನ ಕಟ್ಕೊಂಡು ಆರಾಮಾಗಿ ಸೆಟ್ಲ್ ಆದ್ಲು. ನಾನು ಏನು ಮಾಡಲಿ? ಈ ನೋವೆಲ್ಲ ತಡ್ಕೊಂಡು ಮನ್ಸಿಗೆ ಹಾಕ್ಕೊಂಡು ಮನ್ಸಿಗೆ ಕೊರಗಿಸ್ಕೊಂಡು ಇನ್ನಾನು ಇದ್ದೀನಿ ಕಣತ್ತೆ ನಾನು. ಅತ್ತೆ ಆಗಲ್ಲ ಕಣತ್ತೆ, ನಾನು ಯಾರು ಇರಿಸ್ಕೊಳ್ಳಲ್ಲ ಕಣತ್ತೆ. ನಾನು 3 ದಿನ ಯಾರು ಇರಿಸ್ಕೊಳ್ಳಲ್ಲ. ಎಲ್ರಿಗೂ ನಾನು ಬೇಜಾರಾಗೋಗ್ಬಿಟ್ಟಿದ್ದೀನಿ. ಯಾಕಂದರೆ ನಾನು ಯೂಸ್ಲೆಸ್ ಫೆಲೋ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ಅದಕ್ಕೆ ನೀ ಅತ್ತೆ ಬುಡಿಯತ್ತೆ, ನಿಮ್ಮೂರು ಕೆರೆ ತುಂಬ ಆಳವಾಗೈತಂತೆ, ಬಾವಿಗಳು ಶಾನೆ ಹೋಗಂತೆ. ಅದಕ್ಕೆ ನಾನೇ ಹೋಗ್ಬಿಟ್ಟು ಕೆರೆನೋ ಬಾವಿನೋ ಏನಾರ ಒಂದು ನೋಡ್ಕೊತೀನಿ. ಅಯ್ಯೋ ಮೂದೇವಿ ನನ್ನ ಮಗನೇ, ಇದು ಯಾಕೆ ಹಿಂಗಂದಿಗೆ ಕೆರೆ ಬಾವಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು? ಅಯ್ಯೋ ನಮ್ಮನೆಯಾಗ ಇರುವಂತೆ ಬಿಡು. ಸಹಾಯ ಅಂತ ನಿರ್ಧಾರ ಯಾಕೆ ಮಾಡಿ? ನನಗೇನು ಇಬ್ರು ಹೆಣ್ಮಕ್ಳೆ, ಅವ್ರು ಏನಿಲ್ಲ ಇರಂಗಿಲ್ಲ ಏನಿಲ್ಲ. ನಮ್ಮನೆಗೂ ನಾನು ನನ್ನ ಗಂಡ ಇಬ್ರೇನೇ. ನಿಂದು ಸಂಸಾರ ಗಿಂಸಾರ ಎಲ್ಲ ಸೊರಗಂಟ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇಲ್ಲೇ ನೆಮ್ಮದಿಯಾಗಿರು, ಸರಿನೇ? ಅಯ್ಯೋ ಯಾರನ್ನಾಗ್ಲಿ ಸಹಾಯ ಟೈಮಾಗಿ ಬಂದು ಹಿಂಗೆ ಕೇಳ್ಕೊಂಬಿಟ್ರೆ ನಾನು ಸತ್ತೋಗು ಅಂತ ಹೇಳ್ತೀನಿ ಹೇಳು. ನಮ್ಮನೆಗೂ ಬೇಜಾನು ಜಾಗ ಐತೆ, ಎಲ್ಲೋ ಅಂತಾಗ ನೆಮ್ಮದಿಯಾಗಿ ಸೆಟ್ಲಾಗೋಗು. ಅತ್ತೆ ಅತ್ತೆ ಊರೇನೆ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ಅಯ್ಯಯ್ಯಯ್ಯಯ್ಯಯ್ಯ ಶಿವಮೇಗಿಲ್ದಿರೋ ನೀವನು ಹೋಗ್ಲ ಮುಚ್ಕೊಂಡು ಸುಮ್ಕೆ ನೀಯ. ಇವ್ನು ನೋಡಿ ಇಲ್ಲಿ ಬಂದು ನನ್ನ ಹೊಡ್ಕೊಂಡು ಆಡ ಹೇಳ್ಕೊಂಡು ಆ ರೂಮಾಗ ಲಗೇಜ್ ಇಟ್ಬಿಟ್ಟು ಹೋಗಿ ಕೈ ಕಾಲು ತೊಳ್ಕೊಂಬಿಟ್ಟು ಬಾ ಹೋಗು. ವಾಟ್ ತುಂಬ ತಿನ್ನಿವಂತೆ. ನಿನ್ನ ಕತೆ ನನಗೆ ಗೊತ್ತಿಲ್ವೇ? ಹೋಗ್ ಸರ್ನ. ಅತ್ತೆ ಏನ್ ಮಾಡಿದ್ಯಾ? ಚಿಕನ್ ಗಿಕನ್ ಸಾಯನ್ಗೆ
ನಿಂಗೆ ಚಿಕನ್ ಮಟನ್ ಯಾಕ್ಲಾ ಹೋಗ್ಲು ಏನ್ ಮಾಡಿದ್ವಿ ನಾನು ತಿನ್ನಿವಂತೆ ಬಂದ್ಬಿಟ್ಟು ಚಿಕನ್ನು ಮಟನ್ನು ಕೇಳ್ತಾನೆ. ಯವ್ವ ನೀನು ಉತ್ತಾರವು ಹೆಂಗೋ ಒಬ್ಳು ಮದುವೆ ಮಾಡ್ಕೊಂಡು ನೆಮ್ಮದಿಗಿರೋದು ಬಿಟ್ಟು ಅದು ಏನು ಆಡಿಯ ಕಣ್ಲ ನೀನಂತೂ ಹೋಗು ಲಗೇಜ್ ಇಟ್ಬಿಟ್ಟು ಬಾ ಹೋಗು ಸರ್ನ ತಿಂಡಿ ಹಾಕಬಿಟ್ಟು ಬರ್ತೀನಿ. ನನಗೆ ಗೊತ್ತಿತ್ತು ನಮ್ಮ ಅತ್ತೆ ನನ್ನ ಮಾತು ಕರುತ್ತಾಳೆ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆ ಅಂದರೆ ಅತ್ತೆ, ನಮ್ಮ ಅತ್ತೆ ಅಂದರೆ ಅದೇನು ಅಂತಾರಲ್ಲ, ನಮ್ಮ ಅತ್ತೆ ಫುಲ್ಲು ನನಗೆ ನಮ್ಮ ಅತ್ತೆ ಅಂದರೆ ಫುಲ್ ಇಷ್ಟ. ನನ್ನ ಕಷ್ಟ ಅಂದರೆ ಸಾಕು ಅಯ್ಯೋ 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 ಅಂತ ಒಂದು ಸಹಾಯ ಮಾಡ್ತಾರೆ. ಎಲ್ಲೋ ಒಂದು ಮೂಲೆಗೆ ಜಾಗ ಸಿಗ್ತಲ್ಲ ಸೆಟ್ಲಾಗಕ್ಕೆ, ಅಷ್ಟೇ ನಿನಗೆ ಸಾಕು. ಯಪ್ಪ ಇನ್ನೇನು ಬೇಕು ಬಿಡು. ಅತ್ತೆ ನಿಮ್ಮ ಮಗಳು ರೂಮಾಗ ಸೆಟ್ಲ್ ಆಯ್ತೀನಿ, ಚೆನ್ನಾಗೈತೆ ಬೆಡ್ಡು. ಎಲ್ಲ ಒಂತಾಗ ಸೆಟ್ಲ್ ಆಗ್ಲಾ. ಅಯ್ಯೋ ಯಾವ ರೂಮ್ ಆದ್ರೇನು ಬಾರ್ಲ ಸರ್ನ ತಗ ಟೊಮೊಟೊ ಬಾತ್ ಮಾಡಿವ್ ನೀ ತಿನ್ಕ. ಅದೇ ಅವಳಿಯ ಮಂದವನೆ ಅಂತ ಹೇಳ್ಬಿಟ್ಟು ಏನಾರ ಪೆಸೆಲ್ಲ ಮಾಡೋದು ಬಿಟ್ಬಿಟ್ಟು ಇದೇನತ್ತೆ ಸುಮ್ಕೆನೆನಿಯ ನೀವು ಟೊಮೊಟೊ ಬಾತ್ ಅದು ಇದು ಅಂತ ಮಾಡಿರಲ್ಲತ್ತೆ. ಅದೇ ಕೋಳಿ ನಿಮ್ಮ ಮಾಮಂಗೆ ಫೋನ್ ಮಾಡ್ಬಿಟ್ಟು ಹೇಳ ನಿಮ್ಮ ಮಾಮಂಗೆ ತಗೊಂಬಿಟ್ಟು ಬಾಮಮ್ಮ ಬಂದಿವ್ನಿ ಅಂತ ಹೇಳ್ಬಿಟ್ಟು ತೊಂದ್ರೆ ತಗೆ ಮಾಡ್ಕೊಡ್ತೀನಿ. ನಂದೇನೈತಿ ಕುಂತ್ಕೊಂಡು ಫಸ್ಟ್ ತಿನ್ನು. ಯಾವ ಬಾತ್ ಆದ್ರೆ ನಾನು ತಿನ್ನಕ್ಕೆ ಬೆಳಿಗ್ಗೆ ನೀ ಚಿಕನ್ ಮಟನ್ ಮಾಡಕ್ಕಾಯ್ತದೆ ನೀನೇ ಹೇಳು. ಹಾ ಆಗಕ್ಕಿಲ್ಲ ನೀವು ಹೇಳೋದು ಸರಿ, ನೀನು ಆಗಕ್ಕಿಲ್ಲ. ಸರಿ ಆಯ್ತು ಬಿಡಿ, ಆಯ್ತು ಹೊಟ್ಟೆ ತುಂಬ ತಿಂತೀನಿ ಬಿಡಿ. ಇದನ್ನೇನೆಯ ಮಧ್ಯಾಹ್ನಕ್ಕೆ ಮಾತ್ರ ಕೋಳಿ ಸಾರು ಮಾಡಕ್ಕೆ ಸಾಕು. ಸರಿ ಆಯ್ತು ತಿನ್ಕ. ಒಬ್ಬೊಬ್ಬೊಬ್ಬ ಮೊದಲೇ ಇಲ್ಲಿಗೆ ಬಂದಿದ್ರೆ ಅವ್ರು ಇವ್ರ ತಂದು ಮೆಟ್ನಾಗ ಹಾಕಿಸ್ಕೊಳ್ಳೋದನ್ನ ತಪ್ಪೋದು. ನಾನು ಇವನು ಅವ್ರು ನನಗೆ ಜಾಗ ಕೊಡ್ತಾರೆ, ಇವ್ರು ನನಗೆ ಜಾಗ ಕೊಡ್ತಾರೆ ಅಂತ ಹಲ್ದು ಕೊನೆಗೆ ಇಲ್ಲಿಗೆ ಬಂದಂಗಾಯ್ತು. ಪರವಾಗಿಲ್ಲ ಬಿಡು. ಟೊಮೊಟೊ ಬಾತು ಘಮ 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 ಅಂತ ಐತೆ. ಹೊಟ್ಟೆ ತುಂಬ ಬಾರಿಸ್ಬಿಟ್ಟು ಹೋಗೊಂದು 2 ಗಂಟೆ ಮಲಿಕೊಂಬಿಟ್ರೆ ಆನಂದ ಪರಮಾನಂದ ಪರಮಾನಂದ. ಅಪ್ಪ ಯಾವ್ದನ್ನ ಪಿಕ್ಚರ್ ನೋಡ್ಕೊಂಡು ಮನಿಕೊಂಡ್ರೆ ಇನ್ನೂ ಒಂಥರ ಆನಂದ ಆನಂದ ಅಷ್ಟೇನೇನೆ. ಬಂದ್ಬಿಟ್ಟು ನೀರ ತಗೊಂಡೋಗ್ಬಿಡಿಲಿ. ನೀರು ಹಂಗೇನಿಯ ನಾನು ವಾಲ್ತ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ. ಆಯ್ತು ಕಣತೆ, ಆಯ್ತು ರೀ ಕಾಪಿಯ ತಗೊಳ್ಳಿ. ಇವತ್ತು ಮಧ್ಯಾಹ್ನ ಬಂದಿದ್ನಲ್ಲ ಮನೆ ಹತ್ರ, ಎಲ್ಲಿಗೆ ಹೋಗಿದ್ದೆ ಮಧ್ಯಾಹ್ನ? ರೀ ಅದು ಅವರೆಕಾಯಿ ಕಿತ್ಕೊಂಡ್ಬಿಟ್ಟು ಇದು ಮಾಡ್ಕೊಂಡ್ಬಿಟ್ಟು ಅದು ಅವರೆಕಾಯಿ ಕೀಳಕ್ಕೆ ಅಂತ ಹೋಗಿದ್ದೆ. ಏನು ಅವರೆಕಾಯಿ ಅಷ್ಟೊಂದು ಕೀಳ್ಬೇಕಿತ್ತ ಬೆಳಗಿಂದ ಸಂಜೆ ತನಕ? ಅದು ನಮ್ಗಲ್ಲ ರೀ, ನಮ್ಗಲ್ಲ. ಅದು ಅವರು ಕೆಲ್ಸಕ್ಕೆ ಕರೆದಿದ್ರು ರೀ. 300 ರೂಪಾಯಿ ಕೊಟ್ಟರು ರೀ. ಬೆಳಗಿನ ಸಂಜೆ ಗಂಟ ಹೋಗ್ಬಿಟ್ಟು ಅವರೆಕಾಯಿ ಕಿತ್ತರೆ ಕಾಸು ಕೊಡ್ತೀವಿ ಅಂತ ಹೇಳಿದ್ರಂತೆ. ಪಕ್ಕದ ಮನೇಲಿ ನನ್ನ ಫ್ರೆಂಡೇನಿಯ ನಾನು ಕರೆದ್ಲು ಬಾ ಅಂತ ಹೇಳ್ಬಿಟ್ಟು ನಾನೇನಿಯ ಹೋಗ್ಬಿಟ್ಟು ಅವರೆಕಾಯಿ ಕಿತ್ಬಿಟ್ಟು ಹಾಗೆ 300 ರೂಪಾಯಿ ಇಸ್ಕೊಂಬಿಟ್ಟು ಬಂದೆ ರೀ. ನನ್ನ ಮೊದಲನೇ ದುಡ್ಡು ರೀ, ನನ್ನ ಮೊದಲನೇ ಸಂಪಾದನೆ ರೀ ನಂದು. ಏನು ನೀನು ಕೂಲಿ ಕೆಲ್ಸಕ್ಕೆ ಹೋಗಿದ್ದ? ಲೇ ಅವಶ್ಯಕತೆ ಏನಿತ್ತು ಕೂಲಿ ಕೆಲ್ಸಕ್ಕೆ ಹೋಗಕ್ಕೆ? ರೀ ನಾವು ಸ್ಯಾನೆ ಬೇಗ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಒಬ್ರು ಕೆಲಸ ಮಾಡಿದ್ರೆ ಸಾಕಾಗಿಲ್ಲ ರೀ, ಇಬ್ರು ಸೇರಿ ಕೆಲಸ ಮಾಡಬೇಕು. ಹೆಂಗೆ ನಮ್ಮನ್ನ ಎಲ್ಲನೂ ಆಡ್ಕೊತಾವ್ರು ನಮ್ಮ ಅಮ್ಮ ಅವರು ಇವರು ಎಲ್ಲನೂ. ಅದ್ರ ತಕ್ಕನಾಗೆ ನಾವು ಬೆಳಿಬೇಕು ರೀ. ಅದಕ್ಕೆ ನಾವು ಬೆಳೆಯನಿ ಅಂತ ಹೇಳ್ಬಿಟ್ಟು ನಾನು ಕೂಲಿ ಮಾಡಕ್ಕೆ ಹೋಯ್ತಿದ್ದೀನಿ. 300 ರೂಪಾಯಿ ಇದ್ರೂ ತಿಂಗಳು 90,000 ಆಯ್ತದೆ. ಎತ್ತಿ ಕುದ್ರೇನು ಆಗಕ್ಕಿಲ್ವಾ? ನೀವೇ ಹೇಳಿ. 10 ರೂಪಾಯಿನೂ ಮುಖ್ಯ ಅಲ್ವೇನ್ರಿ? 5 ರೂಪಾಯಿನೂ ಮುಖ್ಯ ನೋಡಿ. ನನ್ನ ಕಾಸೆಲ್ಲ ಬೇಕಾದ್ರೆ ಎತ್ತಿಕತ್ತೀನಿ, ಏನಾರ ಸೈಟ್ ತಗೊಳಕ್ಕೋ ಮನೆ ಕಟ್ಟಕ್ಕೋ ಆಯ್ತದೆ. ನಿಮ್ಮ ಕಾಸೆಲ್ಲನೂ ಹಂಗೇನೆ ನೀವು ಬೇಕಾದ್ರೆ ಮನೆ ಖರ್ಚಿಗೂ ಎತ್ತಿಕ್ಕೂ ಮಾಡ್ಕೊಳ್ಳೋಣ. ಇಬ್ಬರು ಕಷ್ಟಪಟ್ರಲ್ವೇನ್ರಿ ಒಂದು ಮನೆ ಕಟ್ಟಕ್ಕಾಗೋದು? ನೋಡಿ ನನಗೆ ಮೊದಲೆಲ್ಲ ಕೆಲಸ ಮಾಡೋ ಅಭ್ಯಾಸ ಇಲ್ಲ, ಆದರೆ ಇವಾಗ ರೂಢಿ ಮಾಡ್ಕೊತಾ ಇವ್ನಿ. ನೋಡಿ ನೀವು ಕಷ್ಟಪಡ್ತಾ ಇದ್ದೀರಾ, ನಾವು ಕಷ್ಟಪಡ್ತಾ ಇದ್ದೀನಿ. ಬಿಡಿ ಇಬ್ಬರು ಕಷ್ಟಪಟ್ಟು ದುಡಿಯೋಣ. ನೋಡು ನೀನು ಈ ಥರ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಎಲ್ಲನೂ ಇಲ್ಲ. ನೋಡು ಕೆಲ್ಸಕ್ಕೆಲ್ಲನೂ ಹೋಗ್ಬೇಡ ಸರಿನಾ? ನೀನು ಸುಮ್ಮನೆ ಮನೆಗೆ ಇದ್ಬಿಡು. ಸುಮ್ಮನೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀಯಾ? ನೋಡು ನಾನು ನಿನ್ನ ಗಂಡ, ನಾನು ತಂದಾಕ ನನಗೇನು ಯೋಗ್ಯತೆ ಇಲ್ವಾ? ನಾನು ತಂದಾಕ್ತೀನಿ, ನೀನು ಸುಮ್ಮನೆ ತಿನ್ಕೊಂಡು ಆರಾಮಾಗಿರು. ನೀನೊಂದು 15 ದಿನ ಸದ್ಯ ಸುಮ್ಮನೆ ಇದ್ಬಿಟ್ರೆ ಸಾಕು. ರೀ ಅಲ್ಲ, ಬೇರೆಯವ್ರ ದುಡ್ಡೆಲ್ಲ ಬೇಡ ಅಂತೀರಾ, ನಮ್ಮ ಅಪ್ಪ ಕೊಡ್ತದೆ ಅಂತಂದ್ರೆ ಬೇಡ ಅಂತೀರಾ, ನಮ್ಮ ಅತ್ತಿಗೆ ಕೊಡ್ತದೆ ಅಂದ್ರೆ ಬೇಡ ಅಂತೀರಾ. ಅಯ್ಯೋ ಮತ್ತೆ ಸ್ವಾಭಿಮಾನದಿಂದ ಇರಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ರು ದುಡಿಬೇಕು ರೀ. ಒಬ್ರು ದುಡಿದ್ರೆ ಆಯ್ತದ? ಸ್ವಾಭಿಮಾನ ಅಂದ್ರೆ ಸುಮ್ಮನೆನೇನ್ರಿ? ಸ್ವಾಭಿಮಾನಕ್ಕೆ ಕಷ್ಟಪಡಲೇಬೇಕಾಯ್ತದೆ. ನೋಡಿ ನಾನೇನು ಬ್ಯಾರ್ಯಾರ ಹತ್ರ ಕಳ್ತನ ಮಾಡ್ತಿಲ್ಲ, ಬ್ಯಾರ್ಯಾರ ಹತ್ರ ಸಾಲ ಮಾಡಿ ದುಡ್ಡಿಸ್ಕೊತಿಲ್ಲ, ಬ್ಯಾರ್ಯಾರಿಗೆ ಏನು ಮೋಸ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ನೋಡಿ ನಾನು ಮಾಡ್ತಿರೋದು ಒಂದೇನೇ, ಕಷ್ಟಪಟ್ಟು ಮೈ ಬಗ್ಸ್ಬಿಟ್ಟು ಕೆಲಸ ಮಾಡೋದು. ಅದನ್ನ ಮಾಡಕ್ಕೆ ನೀವು ಬುಡಿ ನನಗೆ. ನೋಡು ಪ್ಲೀಸ್ ನಾನು ಹೇಳೋದನ್ನ ಕೇಳು, ದಯವಿಟ್ಟು ನೀನು ಕೆಲಸ ಪಲ್ಸಲ್ಲ ಅಂತ ಹೋಗ್ಬೇಡ. ನಿನ್ನ ಈ ಪರಿಸ್ಥಿತಿನ ನನಗೂ ನೋಡೋಕ್ಕಾಗ್ತಿಲ್ಲ. ನೋಡು ನನಗೊಂದು ವಾರ ಟೈಮ್ ಕೊಡು. ನೀನು ಅಲ್ಲಿ ತನಕ ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ. ಆಮೇಲೆ ನಾನೇನೋ ಮಾಡಿ ತೋರಿಸ್ತೀನಿ ನಿನಗೆ. ಒಂದು ವಾರಕ್ಕೇನು ಕೋಟಿ ಸಂಪಾದನೆ ಮಾಡ್ಬಿಟ್ಟು ತೋರಿಸ್ತೀರೇ? ಅದೆಲ್ಲ ಪಿಕ್ಚರಿಗೆ ಸರಿ ರೀ. ಸುಮ್ಮನೆ ನೋಡಕ್ಕೆ ಸರಿ ರೀ, ಹಿಂಗೆಲ್ಲ ಸರಿಯಲ್ಲ. ನೋಡಿ ನೀವು ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ನಾನು ಕೆಲ್ಸಕ್ಕೆ ಹೋಗಿ ಕೂಲಿ ಮಾಡಿದ್ರೂ ಪರವಾಗಿಲ್ಲ, ನಾನು ದುಡಿತೀನಿ. ಆದಷ್ಟು ಬೇಗ ಚೀಟಿ ಪಾಟಿ ಹಾಕ್ಕೊಂಡು ಆದಷ್ಟು ಬೇಗನೇ ನಾವು ಸೆಟ್ ಆಗೋಗ್ಬಿಡೋಣ. ನನ್ನ ಮಾತು ಕೇಳಿ, ನೀವು ಹಂಗೆ ಹಿಂಗೆ ಅಂತ ಅನ್ನಕ್ಕೆ ಹೋಗ್ಬೇಡಿ. ನಾನು ಇವತ್ತು ಹೋಯ್ತೀನಿ ಅವರೆಕಾಯಿ ಸುಲಿಯೋಕ್ಕೆ ಇಸ್ಕಕ್ಕೆ ಎಲ್ಲನೂ. ಅದಕ್ಕೆ 300 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು, ಬೆಳಿಗ್ಗೆಯಿಂದ ಸಂಜೆ ಗಂಟೆ ಮಾಡಬೇಕು. ನೋಡಿ ಕಾಪಿ ಕುಡೀರಿ, ತಿಂಡಿ ಎಲ್ಲನೂ ಮಾಡಿಕ್ಕಿರ್ತೀನಿ. ತಿಂಡಿ ಎಲ್ಲ ಪಟ್ಟಂತ ತಿನ್ಕೊಂಬಿಟ್ಟು ನೀವು ಹೋಗಿ ಹೊಲದ ಕೆಲಸಕ್ಕೆ. ನಾನು ಆದಷ್ಟು ಬೇಗನೇ ಕೆಲ್ಸಕ್ಕೆ ಹೋಗ್ಬಿಟ್ಟು ಎಲ್ಲ ಮಾಡಿ ಮುಗಿಸಿ ಸಂಜೆ ಬರ್ತೀನಿ. ಒಂದೊಂದು ಚೂರು ಇಸ್ಕಿದ ಬೆಳೆ ಕೊಡ್ತೀನಿ.
ಮಾಡ್ತಾರಂತ ಇಸ್ಕಿರೋದು. ಅದು ನೀನು ಹಾಕ್ಬಿಟ್ಟು ಒಂಚೂರು ಸಾರು ಮಾಡ್ಕೊಂಬಿಟ್ರೆ ಮುಗ್ದೋಯ್ತ್ರಿ ನಮಗೂ ಸಂಜೆಗೆ. ಥೋ, ಅಂದರೆ ನಿನ್ನ ಪ್ರಕಾರ ನಾನು ದುಡಿಯಲ್ಲ, ಹಾಂ, ದುಡಿದ್ಬಿಟ್ಟು ಮನೆ ಕಟ್ಟಲ್ಲ ಅಂತ ನೀನು ಡಿಸೈಡ್ ಆಗೋಗ್ಬಿಟ್ಟಿದ್ದಂಗಿದೆಯಾ? ಹಾಂ, ಇಷ್ಟೊಂದು ಡಿಸೈಡ್ ಆಗೋಗ್ಬಿಟ್ಟ ನಿನ್ನ ಗಂಡ? ಅಷ್ಟೊಂದು ನಾಲಾಯಕ್ ಥರ ಕಾಣಿಸ್ತವನ? ನೀನು ಕೂಲಿಗೆ ಕಳಿಸ್ಬಿಟ್ಟು ನಾನು ಮನೆ ಕೂತ್ಕೊಳ್ಳೋ ಅಂತನೋ ನಾನು? ಹೇಳು ನೋಡು, ನೀನು ಕೂಲಿಗೆ ಹೋಗೋ ಅವಶ್ಯಕತೆ ಏನೂ ಇಲ್ಲ. ನೀನು ಸುಮ್ಮನೆ ಸದ್ಯ ಮನೆಗೆ ಇದ್ಬಿಟ್ರೆ ಅಷ್ಟೇನೆ ಸಾಕು. ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಎಷ್ಟೆಲ್ಲ ಮಾಡ್ಕೊಂಡು ಮತ್ತೆ ಅಲ್ಲೆಲ್ಲ ಹೊಲ್ದತ್ರ ಕೆಲ್ಸಕ್ಕೆ ಹೋದ್ರೆ ನಿನ್ಗೆ ಕಷ್ಟ ಆಗ್ತೈತೆ ಅಲ್ವಾ? ನೀನು ಸುಮ್ಮನೆ ಇರು. ಅಬ್ಬಾ ನನಗೆ ಯಾವ ಕಷ್ಟನೂ ಆಗಲ್ಲ. ನಮ್ಮ ಹಳ್ಳಿನಾಗ ಎಲ್ಲರೂ ಹಂಗೇನಿಯ, ನಾನು ಒಬ್ಳೇ ಹಂಗೆ ಅಂತ ಅನ್ಕೊಂಬಿಟ್ರೆ ನಮ್ಮ ಹಳ್ಳಿನಾಗ ಎಲ್ಲ ಹೆಂಗಸ್ರು ಇದೇ ಕೆಲಸನೇ ಮಾಡೋದು. ನಾನೇನು ಪೆಸಲ್ಲಾಗೇನು ಮಾಡೋಕ್ಕಿಲ್ಲ, ಎಲ್ಲ ಹೆಂಗಸ್ರು ಮಾಡ್ದಂಗೆ ನಾನು ಮಾಡ್ತಿರೋದು. ಸರಿನೇ, ನೀವು ಅದ್ರ ಬಗ್ಗೆ ಚಿಂತೆಯೇ ಬಿಟ್ಬಿಡಿ. ನೀವು ಸುಮ್ಮನೆ ಕಾಪಿ ಕುಡ್ಕೊಂಡು ನೀವು ಫಸ್ಟ್ ಕೆಲ್ಸಕ್ಕೆ ಹೋಗೋದು ನೋಡ್ಕೊಳ್ಳಿ. ನಾನು ಅಷ್ಟೇನಿಯ ಫಸ್ಟ್ ಹೋಯ್ತೀನಿ ನಾನು. ನೋಡಿ, ನನಗೆ ಮಾತ್ರ ನೀವೇನು ಹೇಳಕ್ಕೆ ಬರಬೇಡಿ. ನಿಮಗೆ ನಾನು ಕೈ ಜೋಡಿಸ್ತಾ ಇವ್ನಿ ಅಂತಲೇ ನೀವು ಅನ್ಕೊಳ್ಳಿ. ಸರಿನಾ? ನಾನು ಸುಮ್ಮನೆ ತಲೆ ಕೆಡಿಸ್ಬಿಟ್ಟು ನೀವು ಕಷ್ಟಪಟ್ಟು ಕೆಲಸ ಮಾಡೋದು, ಮೂರತ್ತು ಕೆಲಸ ಮಾಡೋದು ಅದೆಲ್ಲ ಮಾಡಬೇಡಿ. ನಾನು ಕೆಲ್ಸಕ್ಕೆ ಹೋಯ್ತೀನಿ, ಇಸ್ಕಿದ ಬೆಳೆ ಇಸು ಕೊಟ್ಬಿಟ್ಟು ಬರ್ತೀನಿ, ನೀವು ಆರಾಮಾಗಿರಿ. ಥೂ, ಇನ್ನೆಷ್ಟು ಪರೀಕ್ಷೆ ಮಾಡ್ಬೇಕು ನಾನು? ಪಾಪ ಕೂಲಿಗೆ ಹೋಗೋಕ್ಕೂ ರೆಡಿ ಆಗೋವಳಲ್ಲ ಇವಳು. ಇಲ್ಲ, ಇನ್ನು 15 ದಿನ ಅಂತ ಕಾಯೋಕ್ಕಾಗಲ್ಲ. ಬೇಗ ಕರ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯೋ ದೇವ್ರೆ, ಕೂಲಿನಲ್ಲಿ ಮಾಡಕ್ಕೆ ಹೋಗ್ತಾವಳ? ನಾನು ಸುಮ್ಮನೆ ಅವರೇಕಾಯಿ ಕಿತ್ಕೊಂಡು ಬರೋಕೆ ಹೋಗೋಳೆ ಮನೆಗೆ ಅಂತ ಅನ್ಕೊಂಡ್ರೆ ಕೂಲಿಗೆ ಹೋಗೋಳ 300 ರೂಪಾಯಿಗ? 300 ರೂಪಾಯಿ ನಂಗೆ ಲೆಕ್ಕನೇ ಇಲ್ವಲ್ಲ. ಒಂದು ಕಾಫಿ 300 ರೂಪಾಯಿಗೆ ನಾನು ಜಾಸ್ತಿ ಕುಡಿತೀನಲ್ಲ ನಾನು. ಒಂದು ಟೈಮ್ ಕಾಫಿಗೆ ಹೋದ್ರೇ 5 ಮಿನಿಟ್ಸ್ಗೆ ಅಷ್ಟೊಂದು ಖರ್ಚು ಮಾಡ್ತೀನಿ ನಾನು. ಅಂಥದ್ರಲ್ಲಿ ಛೇ, ಪಾಪ ಅಂತ ಅನ್ನಿಸ್ತೈತೆ. ಆದರೆ ಇವಳಿಗೆ ನಾನೊಂದು ಬೆಸ್ಟ್ ಗಿಫ್ಟ್ ಕೊಡ್ತೀನಿ, ನೋಡೋಣ. ಇವಳು ಪಾಪ ಇವಾಗ ಇಷ್ಟು ಕಷ್ಟಪಡ್ತಾವಳಲ್ಲ, ಇಷ್ಟು ಕಷ್ಟನೂ ಚಿಟ್ಕಿ ಹೊಡೆಯೋಷ್ಟೊತ್ತಿಗೆ ಹೊರಟೋಗ್ಬಿಡ್ಬೇಕು. ಹಾಗೆ ಮಾಡ್ತೀನಿ, ಆ ಥರ ಸರ್ಪ್ರೈಸ್ ಕೊಡ್ತೀನಲ್ಲ. ಬಿಡು, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಲೇಬೇಕು ನಾನು. ಅರ್ಜೆಂಟಾಗಿ ಮಾಡೇ ಮಾಡ್ತೀನಿ. ಸುಮ್ಮನೆ ಅಂತೂ ಇರಲ್ಲ ನಾನು. ಹೀರು ಎಲ್ಲ ಇವತ್ತೇ ಬುಕ್ ಮಾಡ್ತೀನಿ. ಏನೇನು ಬೇಕು, ಏನೇನು ಮಾಡಬೇಕು ಎಲ್ಲ ತಯಾರಿ ಮಾಡ್ಕೊತೀನಿ. ಇವಳಿಗೊಂದು ಸರ್ಪ್ರೈಸಾಗಿ ಕರ್ಕೊಂಡು ಹೋಗಿ ಕೊಡ್ಬೇಕೇನಾದ್ರೂ ನಾನು. ಬೇರೆ ಹೆಣ್ಮಕ್ಳ ಥರ ಅಲ್ಲ ಅಂತ ಗೊತ್ತಾಯ್ತಲ್ಲ. ಇನ್ನೇನು ಬೇರೆ ಹೆಣ್ಮಕ್ಳ ಥರ ಆಗಿದ್ರೆ ಏನೂ ಟೆನ್ಷನ್ ತಗೋಬೇಕಿತ್ತು. ಬೇರೆ ಹೆಣ್ಮಕ್ಳ ಥರ ಅಂತೂ ಅಲ್ವೇ ಅಲ್ಲ. ಪಾಪ ಕೂಲಿಗೆ ಹೋಗೋಕ್ಕೂ ರೆಡಿಯಾಗವಳೆ ನನ್ನ ಹೆಂಡ್ತಿ. ಸಾಕಿಷ್ಟು ನನಗೆ. ಐ ಲವ್ ಯು ಹೆಂಡ್ತಿ, ಐ ಲವ್ ಯು ಸೋ ಮಚ್. ಇಷ್ಟು ದಿನ ಕಾದಿದ್ದಕ್ಕೂ ಒಳ್ಳೆ ಪಾರ್ಟ್ನರೇ ಸಿಕ್ಬಿಟ್ಲು.